ರಾಗಿ ರೊಟ್ಟಿ ಮಾಡೋಕ್ಕೆ ಎರಡೇ ರಾಗಿ ರೊಟ್ಟಿ ಮಾಡೋಕ್ಕೆ ರಾಗಿ ಹಿಟ್ಟನ್ನ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ತಟ್ಟಕ್ಕೋಸ್ಕರ ಸಪ್ರೇಟಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನೇನು ಹಾಕ್ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಸೊ ಇದು ಹಾಟ್ ವಾಟರು, ಯಾಕಂದರೆ ಇವು ರಾಗಿ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಬಿಸಿ ನೀರು ಹಾಕಬೇಕು. ಬಿಸಿ ನೀರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅಷ್ಟೇ. ಈಗ ಹಾಟ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೋಬೇಕು ನೋಡಿ. ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡ್ಬೋದು, ಸ್ವಲ್ಪ ಬಿಸಿ ಇರುತ್ತೆ ಅಂತ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಗಟ್ಟಿ ಇರಬೇಕು, ತೆಳು ಆಗಬಾರ್ದು ಇದು. ನೋಡಿ ಕಲಿಸ್ಕೊಂಡಿದ್ದೀನಿ. ಸೊ ಹೀಗೆ ಬರುತ್ತೆ ಹದ, ಹೀಗೆ. ಸೊ ಬಿಸಿ ಬಿಸಿ ಇರುತ್ತೆ, ನಿಮಗೆ ಹಾಟ್ ವಾಟರ್ ಹಾಕ್ಕೊಂಡು ಕಲಿಸ್ಕೊಂಡಿರೋದ್ರಿಂದ ಇದರಲ್ಲಿ ಆರಾಮಾಗಿ 4 ರಾಗಿ ರೊಟ್ಟಿ ಆಗುತ್ತೆ. ನೆಕ್ಸ್ಟು ರಾಗಿ ರೊಟ್ಟಿ ತಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹೆಂಚ್ಮೇಲೆ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರು. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಸೊ ಇಟ್ ಈಸ್ ಈಸಿ. ನೋಡಿ ಹೆಂಚು ಆಲ್ರೆಡಿ ನಾನು ಕಾಯಕ್ಕಿಟ್ಟಿದ್ದೆ. ಸೊ ಬಟರ್ ಪೇಪರ್ ಇದ್ದರೆ ನಿಮ್ಗೆ ಏನಾಗುತ್ತೆ ಅಂದರೆ ಈಸಿಯಾಗುತ್ತೆ. ಸೊ ಇಲ್ಲಿ ಮೇಲೆ ಇದು ಕೆಳಗಡೆ ಬೆಂದ ತಕ್ಷಣ ಇದು ವೈಟ್ ಆಗುತ್ತಲ್ಲ, ಇಲ್ಲಿ ನೀರು ಸವರ್ಕೋಬೇಕಾಗುತ್ತೆ. ನಾವು ಇದಕ್ಕೆ ನೀರು ಇಟ್ಕೊಂಡಿದ್ದೀನಿ ನೋಡಿ. ನಾನು ಟ್ರೆಡಿಷ್ನಲ್ ವೇ, ಇದು ನಾವು ರೊಟ್ಟಿಗೆ ಅಂತ ಬಟ್ಟೆ ಇಟ್ಕೊಂಡಿದ್ದೀವಿ ಇದನ್ನು. ಸೊ ಇದನ್ನೇನು ಮಾಡ್ತೀವಿ, ನೀರು ಸವರ್ಕೊಳ್ಳೋದು ನೋಡಿ. ಇವಾಗ ವೈಟ್ ಆಗಿದೆ ಫುಲ್ಲು ಮೇಲೆ. ಸೊ ಈ ಥರ ನೀರು ಸವರ್ಕೋಬೇಕು ಸ್ವಲ್ಪ ಲೈಟಾಗಿ, ಏನಂತ ಜಾಸ್ತಿ ನೀರಲ್ಲ. ಬಟ್ಟೆ ಚೆನ್ನಾಗಿ ಹಿಂಡಿ ಅಥವಾ ನೀವು ಬ್ರಷಲ್ಲಿ ಮಾಡ್ಕೋತೀರಾ ಅಂದರೆ ಓಕೆ. ಸೊ ಈ ಥರ ಉಲ್ಟಾ ಹಾಕೋಕ್ಕೆ ಮುಂಚೆ ನಾವು ಯೂಶ್ವಲಿ ಆಯಿಲ್ ಹಾಕಲ್ಲ ಇಂತಕ್ಕೆ, ರಾಗಿ ರೊಟ್ಟಿಗೆ ಆಯಿಲ್ ಹಾಕಿದ್ರೆ ಒಳ್ಳೆಯದು, ಬಟ್ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಹಿಂಗೆ ಕ್ಲೀನಾಗಿ ಸರುತ್ತೀವಿ ನೋಡಿ. ಹಿಂಗೆ ಮಾಡಿ ಉಲ್ಟಾ ಹಾಕೋದಷ್ಟೆ. ಆಯಿಲಲ್ಲಿ ರಾಗಿ ರೊಟ್ಟಿ ಚಟ್ನಿ ರೆಡಿ.